ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನದ ಮೇಲೆ ಮತ್ತೆ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಏನಪ್ಪ ರೀಸನ್ ಅಂತ ಅಂದರೆ, ಇವತ್ತು 8/8/24 ಡೇಟು ಮತ್ತು ಇಸ್ವಿ. ಇದು ಲಕ್ಕಿ ಡೇ ಅಂತ ಹೇಳ್ಬಿಟ್ಟು ತುಂಬ ಕಡೆ ನಾನು ನೋಡಿದೆ. ಸೊ ಇವತ್ತು ಏನು ಮ್ಯಾನಿಫೆಸ್ಟಿಂಗ್ ಮಾಡ್ತೀವಿ ಅದೆಲ್ಲ ಸಕ್ಸಸ್ ಆಗುತ್ತೆ ಅಂತ ಇನ್ಸ್ಟಾದಲ್ಲಿ ಫೇಸ್ಬುಕ್ಕಲ್ಲೆಲ್ಲ ತುಂಬ ಜನ ಹೇಳೋದನ್ನ ನೋಡಿದೆ. ಸೊ ಅದಕ್ಕೆ ಒಂದು 2 ತಿಂಗಳಿಂದ ನಾನು ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಣ ಅಂತ ಸಖತ್ತು ವೀಡಿಯೋಸ್ ಎಲ್ಲನೂ ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ. ಬಟ್ ನನಗೆ ಎಡಿಟ್ ಮಾಡಿ ಹಾಕೋಕ್ಕೆ ಅಷ್ಟು ಇಂಟ್ರೆಸ್ಟ್ ಬರ್ತಾನೆ ಇಲ್ಲ, ಯಾಕೆ ಏನಂತ ಒಂದು ಗೊತ್ತಿಲ್ಲ. ಆಲ್ಮೋಸ್ಟ್ 2 ಇಯರ್ಸ್ ಆಗ್ತಾ ಬಂತು ನನಗೆ ಯೂಟ್ಯೂಬ್ ಮೇಲೆ ಅಷ್ಟು ಇಂಟ್ರೆಸ್ಟ್ ಹೋಗ್ಬಿಟ್ಟಿದೆ. ಸ್ಟಾರ್ಟಿಂಗ್ 1 ಇಯರ್ ನಾನು ತುಂಬ ಇಂಟ್ರೆಸ್ಟ್ ಕೊಟ್ಟು ಚಿಕ್ಕ ಪುಟ್ಟ ವೀಡಿಯೋಸ್ ಆಗಲಿ ಎಲ್ಲ ಮಾಡಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೆ. ಬಟ್ ಈ ಒಂದು 2 ಇಯರ್ಸಿಂದ ನನಗೆ ಯಾಕೋ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗಿದೆ ಅಂತ ಅನ್ನಿಸ್ತು. ಸೊ ನನಗೆ ನಾನೇ ಮೋಟಿವೇಶನ್ ತಗೊಂಡು ಸೊ ತುಂಬ ವೀಡಿಯೋಸ್ ಮಾಡಿದ್ದೀನಿ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಆದರೆ ಎಡಿಟ್ ಮಾಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿಲ್ಲ. ಸೊ ಹಂಗಾಗಿ ಬೇಜಾರಾಗ್ಬಿಟ್ಟು ಎಷ್ಟೋ ವೀಡಿಯೋಸ್ ಡಿಲೀಟ್ ಕೂಡ ಮಾಡಿಬಿಟ್ಟಿದ್ದೀನಿ. ಇನ್ನು ಮುಂದೆ ಹಂಗೆ ಆಗಬಾರ್ದು. ಇವತ್ತಿಂದ ನಾನು ರೆಗ್ಯುಲರ್ ಆಗಿ ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಲೇಬೇಕು ಅಂತ ಅಂದ್ಕೊಂಡು ಜಸ್ಟ್ ಐ ಆಮ್ ಮ್ಯಾನಿಫೆಸ್ಟಿಂಗ್ ಟುಡೇ, ಫ್ರಮ್ ಟುಡೇ ದ ಲಕ್ಕಿಯೆಸ್ಟ್ ಡೇ 8/8/24. ನಾನು ಒಂದು ಮ್ಯಾನಿಫೆಸ್ಟ್ ಮಾಡಿಕೊಂಡು ಇವತ್ತಿಂದ ಯೂಟ್ಯೂಬು ರೆಗ್ಯುಲರ್ ಆಗಿ ನಾನು ವೀಡಿಯೋ ಮಾಡಿ, ಏನೇ ಆಗಿರ್ಬೋದು, ಡೈಲಿ ವ್ಲಾಗ್ ಆಗಿರ್ಬೋದು ಅಥವಾ ಕ್ರಾಫ್ಟ್ ಆಗಿರ್ಬೋದು, ಶಾಪಿಂಗ್, ಟ್ರಾವೆಲ್, ಏನು ನನ್ನ ಲೈಫಲ್ಲಿ ಏನಾಗುತ್ತೋ ಅದು ನಾನು ಜಸ್ಟ್ ಶೂಟ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತಿಂದ. ಸೊ ನಾನು ಆಲ್ಮೋಸ್ಟಲ್ಲಿ ಒಂದು 12 ಗಂಟೆ ಆಗಿತ್ತು ನಾನು ವ್ಲಾಗ್ ಶುರು ಮಾಡಿದಾಗ. ತೋಟದಿಂದ ಫಾರಮ್ ಹತ್ರ ತೋಟ ಇದೆಯಲ್ಲ, ಸೊ ಅಲ್ಲಿ ಕರ್ಬೇವಿನ ಸೊಪ್ಪು ತೊಗೊಂಬರ್ರಿ ಅಂತ ಹೇಳಿದೆ, ತಂದಿದ್ರು. ನೆನ್ನೆ ಒಂದು 1/2 ಅವರ್ ನೀರಲ್ಲೇ ನೆನೆಸಿಟ್ಬಿಟ್ಟು ಅದು ಹುಳ ಏನಾದರೂ ಇದ್ದರೆ ಎಲ್ಲನೂ ಬಿಟ್ಕೊಳ್ಳುತ್ತೆ, ಮಣ್ಣಿದ್ರೆ ಎಲ್ಲ ತಳ್ದಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಸೊ ಅದಕ್ಕೆ ಒಂದು 1/2 ಅವರು ಒಂದು ಪಾತ್ರೆಲಿ, ದೊಡ್ಡ ಪಾತ್ರೆಲಿ ಎಲ್ಲ ಈ ಥರ ಬಿಡಿಸಿ ಫುಲ್ ಎಲೆ ಬಿಡಿಸಿ ನಾನು ಹಾಕಿಲ್ಲ. ಅದು ಒಂದು ಲೈನ್ ಹೆಸರು ಏನಿರುತ್ತೆ ಅದಷ್ಟನ್ನು ಒಂದು ಪಾತ್ರೆಲಿ ನೀರಲ್ಲಿ ತುಂಬಿಸಿ ಒಂದು 1/2 ಅವರ್ ಹಾಗೆ ಎತ್ತಿಟ್ಟಿದ್ದೆ. ನೀಟಾಗಿ ವಾಶ್ ಮಾಡಿ ಆಲ್ಮೋಸ್ಟಲ್ಲೆಲ್ಲ ಮಳೆ ಜಾಸ್ತಿ ಬಂದಿರೋದ್ರಿಂದ ಅಷ್ಟೇನು ಗಲೀಜಿರಲಿಲ್ಲ. ನಾನು ಒಂದು 2 ಸತಿ ತೊಳಿತಿದ್ದೆ ಯಾವಾಗಲೂ ತಂದಾಗ. ಈ ಸತಿ ಒಂದು ಸತಿ ವಾಶ್ ಮಾಡಿದ್ದೀನಿ ಅಷ್ಟೇ. ಆ ಥರ ಒಂದು ಚಿಕ್ಕದು ಇದರಲ್ಲಿ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಹತ್ರನೇ ಇರೋದ್ರಿಂದ ಸುಮ್ಮನೆ ಸ್ಟಾಕ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ನನಗೆ. ಅದಕ್ಕೆ ಈ ರೆಡ್ ಬಾಕ್ಸ್ ಚಿಕ್ಕದು ಐಕ್ಯದಲ್ಲಿ ತೊಗೊಂಡಿದ್ದದು ಬೆಂಗಳೂರಲ್ಲಿ. ಸೊ ಅದರಲ್ಲಿ ನಾನು ಡೈಲಿ ಯೂಸಿಗೆ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆಲ್ಲ ಅದ್ರಲ್ಲಿ ಹಾಕಿಟ್ಟಿದ್ದೀನಿ. ಚಿಕ್ಕ ಎಲೆ ಇರುತ್ತಲ್ಲ, ನಂಗೆ ಆ ಥರ ಒಗ್ಗರಣೆಗೆ ಹಾಕೋಕ್ಕೆ ತುಂಬ ಇಷ್ಟ. ಮತ್ತು ಇನ್ನೂ ಎಕ್ಸ್ಟ್ರಾ ದೊಡ್ಡ ಎಲೆದು ಇತ್ತಲ್ಲ, ಅದು ಎಕ್ಸ್ಟ್ರಾ ಅದು ಬಿಸಾಕೋದಕ್ಕಿಂತ ಕ್ಲೀನಾಗಿತ್ತು ಲೀವ್ಸ್ ಎಲ್ಲ. ಸೊ ಅದಕ್ಕೆ ನಾನು ವೈಟ್ ಕಲರ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊತಿದ್ದೀನಿ. ಏನಕ್ಕೆ ಅಂದರೆ, ನಾನು ಚಟ್ನಿ ಮಾಡಿದಾಗ, ಪಲಾವ್ ಮಾಡಿದಾಗ ಕೊತ್ತಂಬರಿ ಸೊಪ್ಪಿನ ಜೊತೆಗೆ ಕರಿಬೇವು ಕೂಡ ಒಂದು 10 ಎಲೆಯಷ್ಟು ಹಾಕ್ತೀನಿ. ಸೊ ಅದು ಹೆಲ್ತಿಗೆ ಕೂಡ ಒಳ್ಳೆಯದು ಮತ್ತು ಹೇರ್ ಗ್ರೋತು ಕೂಡ ಒಳ್ಳೆಯದು ಮತ್ತು ಕಣ್ಣಿಗೆ ಕೂಡ ಒಳ್ಳೆಯದು ಕರಿಬೇವಿನ ಸೊಪ್ಪು. ಸೊ ಹಂಗಾಗಿ ಚಟ್ನಿ ಮಾಡಿದಾಗಲೇ ಒಂದು 5-6 ಎಲೆ ಹಾಕ್ತೀನಿ ಮತ್ತು ಪಲಾವ್ ಮಾಡಿದಾಗ ಒಂದು 10 ಎಲೆ ಆ ಥರ ಹಾಕ್ತೀನಿ. ಸೊ ನಾವು ಇವಾಗ ಒಗ್ಗರಣೆಗೆಲ್ಲ ಹಾಕಿದಾಗ ಸೈಡಲ್ಲಿ ಎತ್ತಿಟ್ಬಿಡ್ತೀವಿ. ಸೋನು ತಿಂತಾನೆ ಕರಿಬೇವು, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಸೋನು ತಿಂತಾನೆ. ನನಗೆ ಈ ಥರ ಸುಮ್ಮನೆ ಸೈಡಲ್ಲಿಟ್ಟು ಇದು ಮಾಡೋದಕ್ಕಿಂತ ಈ ಥರ ಸೊಪ್ಪಿನ ಜೊತೆಗೆ ಇದನ್ನೂ ಒಂದು ಫುಡ್ಡಲ್ಲಿ ಇಂಟೇಕ್ ಮಾಡೋದು ತುಂಬ ಒಳ್ಳೆಯದು ಅಂತ ನಾನು ಯಾವುದೋ ಒಂದು ಇದು ಗೂಗಲಲ್ಲಿ ಡೈಲಿ ಹಂಟಲ್ಲಿ ಯಾವುದೋ ನ್ಯೂಸ್ ಬಂದಿತ್ತು. ಸೊ ಅದರಲ್ಲಿ ನೋಡಿಬಿಟ್ಟು ಜಸ್ಟ್ ಒಗ್ಗರಣೆಗೆ ಕರಿಬೇವು ಯೂಸ್ ಮಾಡೋದಕ್ಕಿಂತ ನಾವು ಈ ಥರ ಮಸಾಲೆ ಎಲ್ಲ ರುಬ್ಕೊಂಡಾಗ ಅದರಲ್ಲೂ ಒಂದು 10 ಎಲೆ ಹಾಕಿದರೆ ಎಷ್ಟೋ ವಾರಕ್ಕೆ ಒಂದು 3-4 ಸತಿ ಚಟ್ನಿ, ಒಂದು 3 ಸತಿ ಚಟ್ನಿ ಮಾಡ್ಬೋದು. ಸೊ ಪಲಾವ್ ಒಂದು ಸತಿ ಮಾಡ್ಬೋದು. ಅವಾಗೆಲ್ಲ ಒಂದು ಹಾಕ್ತಾ ಇರ್ತೀನಿ. ಅದರಿಂದ ನಮಗೆ ಗೊತ್ತಿಲ್ಲದೆ ನಾವು ಕರ್ಬೇವಿನ ಸೊಪ್ಪನ್ನ ಆರಾಮಾಗಿ ನಮ್ಮ ಡಯಟಲ್ಲಿ ಫಾಲೋ ಮಾಡ್ತಾ ಇರ್ತೀವಿ. ಸೊ ಹಂಗಾಗಿ ನಾನು ಟಿ ವಿ ನೋಡ್ಕೊತ ನಿಧಾನಕ್ಕೆ ಸೋಸ್ತಾ ಇದ್ದೆ. ವೈಟು ತುಂಬ ಒಂಥರ ಉಳುಕು ಭಾಳ ಇತ್ತು. ಸೊ ನೀಟಾಗಿ ನೋಡಿಬಿಟ್ಟು ಕರ್ಬೇವಿನ ಸೊಪ್ಪು ಸೋಸಿ ನೀಟಾಗಿ ಇಟ್ಕೊತಾ ಇದ್ದೀನಿ. ಮತ್ತು ಹೇರ್ ಆಯಿಲ್ ಮಾಡ್ಕೋಬೇಕು, ಖಾಲಿ ಆಗಿಬಿಟ್ಟಿದೆ. ಸೊ ಅದಕ್ಕಂತಲೇ ಇದೇ ಬಾಕ್ಸಲ್ಲಿ ಎತ್ತಿಟ್ಕೊತೀನಿ ರಫ್ ಯೂಸಿಗೆ. ಅಂದರೆ ಇದೆಲ್ಲ ಚಟ್ನಿಗೆ ಹಾಕೋಕ್ಕೆ ಮತ್ತು ಕೂದಲಿಗೆ ಎಣ್ಣೆ ಮಾಡ್ಕೊತೀನಲ್ಲ, ಸೊ ಅದಕ್ಕೆಲ್ಲ ಹಾಕೋಕ್ಕೆ ದೊಡ್ಡ ಎಲೆನ ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ ಎಕ್ಸ್ಟ್ರಾ. ನೀಟಾಗಿ ನೋಡಿ ಉಳ್ಕ ಎಲ್ಲ ಇರೋದು ಬೇಡ ಅಂತೇಳ್ಬಿಟ್ಟು. ಯಾಕಂದರೆ ಕೂದಲಿಗೆ ಹಚ್ಚೋದು ಸುಮ್ಮನೆ ಅದು ಏನೇನೋ ಬ್ಯಾಕ್ಟೀರಿಯಾಸ್ ಏನೇನೋ ಇರುತ್ತೆ, ಅದರಿಂದ ಮತ್ತೆ ಸೈಡ್ ಎಫೆಕ್ಟ್ ಆಗೋದು ಬೇಡ. ಡ್ಯಾಂಡ್ರಫ್ಸ್ ಎಲ್ಲ ತುಂಬ ಡಸ್ಟ್ ಇರೋದು ಅಂತ ಕ್ಲೀನಾಗಿರೋ ಲೀವ್ಸ್ನೆಲ್ಲ ಎತ್ತಿಟ್ಕೊಂಡೆ.
ಬೆಳಗ್ಗೆ ಪಲಾವ್ ಮಾಡಿದ್ದೆ. ಇವತ್ತು ಏನು ಕೆಲಸನೇ ಆಗಿಲ್ಲ. ಇನ್ನೂ ಪಾತ್ರೆ ತೊಳೆಯೋದಂಗೆ ಇದೆ. ಇನ್ನೂ ಸ್ನಾನ ಆಗಿಲ್ಲ, ಏನೂ ಆಗಿಲ್ಲ. ಫಸ್ಟು ಇವತ್ತು ವ್ಲಾಗ್ ಶುರು ಮಾಡ್ಕೊಂಬಿಡೋಣ ಅಂಥೇಳಿ ಗಟ್ಟಿ ಧೈರ್ಯ ಮಾಡಿ ಮನ್ಸು ಮಾಡಿ ಇವತ್ತು ಫೈನಲಿ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಆ ಥರ ಒಂದು ಚಿಕ್ಕ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಏನಿಲ್ಲ ಅಂದರೂ 1 ಮಂತ್ ಆದರೂ ಬಂದೇ ಬರುತ್ತೆ. ಅದು ಮತ್ತು ಅದೇ ಥರ ಬಾಕ್ಸು ಸೆಟ್ ಆಫ್ 3 ಬಂದಿತ್ತು ನನಗೆ. 100 ರುಪೀಸಿಗೆ 3 ಬಾಕ್ಸು ಐಕ್ಯದಲ್ಲಿ ಸಿಕ್ಕಿತ್ತು. ಸೊ ಆವಾಗ ತಗೊಂಡಿದ್ದು. ನೆಕ್ಸ್ಟ್ ಟೈಮ್ ಹೋದಾಗಲೂ ತಗೋಬೇಕು. ಮತ್ತು ಬೆಳಗ್ಗೆ ಇಲ್ಲಿ ಮನೆ ಹತ್ರನೇ ತರಕಾರಿ ಮಾರಕ್ಕೆ ಬರ್ತಾರೆ, ಅವ್ರ ಹತ್ರನೂ ತರಕಾರಿ ತಗೊಂಡೆ. ನಮ್ಮ ಮನೆಗೆ ಒಂದು ಕಾಲು ಕೆ ಜಿ ಕ್ಯಾರೆಟು, 1/4 ಕೆ ಜಿ ಬೀನ್ಸು ಮತ್ತು ಆಲೂಗಡ್ಡೆ ಜಾಸ್ತಿ ಯೂಸ್ ಮಾಡ್ತೀನಿ. ಯಾಕಂದರೆ ಸಾಂಬಾರ್ಗೂ ಯೂಸ್ ಮಾಡ್ತೀನಿ, ತಿಂಡಿಗೂ ಯೂಸ್ ಮಾಡ್ತೀನಲ್ವ. ಸೊ ಆಲೂಗಡ್ಡೆ 1 ಕೆ ಜಿ ಅಷ್ಟು ತಗೊಳ್ತೀನಿ. ಬಟ್ ಅವರು ಚೇಂಜ್ ಇಲ್ಲ ಅಂದಿದ್ದಕ್ಕೆ ಒಂದು 1/4 ಕೆ ಜಿ ಆದರೂ ಕೊಡಿ ಅಂತ ಹೇಳ್ಬಿಟ್ಟು ತಗೊಂಡೆ. ಶುಂಠಿ ಇದು ಖಾಲಿಯಾಗಿ ತುಂಬ ದಿನ ಆಗಿತ್ತು, ತರಿಸೇ ಇರಲಿಲ್ಲ. ಅದಕ್ಕೆ ಒಂದು 10 ರುಪೀಸಿಂದು ಶುಂಠಿ ತಗೊಂಡೆ. ನಾನು ಯೂಶ್ವಲಿ ಮಾರ್ಕೆಟಿಗೆ ಹೋಗಿ ಶುಂಠಿ ಬೆಳ್ಳುಳ್ಳಿ ಅದೆಲ್ಲ ತರೋದೇ ಇಲ್ಲ. 10 ರೂಪಾಯಿಗೆ ಇಷ್ಟೇ ಶುಂಠಿ ಕೊಟ್ಬಿಟ್ರಲ್ಲ, ಕಡಿಮೆ ಕೊಟ್ರೇನೋ ಜಾಸ್ತಿ ಕಡಿಮೆ ಕೊಟ್ರಲ್ಲ ಅಂತ ಅನ್ನಿಸ್ತಿತ್ತು ನನಗೆ, ದುಡ್ಡು ಕೊಟ್ಟೆಲ್ಲ ಆದಮೇಲೆ. ಆಮೇಲೆ ಪಕ್ಕದ ಮನೆ ಆಂಟಿ ಕೂಡ ತಗೊಂಡಿದ್ರು, 10 ರೂಪಾಯಿ ಶುಂಠಿನೇ ತಗೊಂಡಿದ್ರು ಅವರು. ಅದಕ್ಕೆ ಆಂಟಿ ಕಡಿಮೆ ಕೊಟ್ಟಿದ್ದಾರಲ್ಲ ಆಂಟಿ, 10 ರೂಪಾಯಿಗೆ ಇಷ್ಟೇನಾ ಬರೋದು ಅಂತ ಕೇಳಿದೆ. ಅದಕ್ಕೆ ಇಲ್ಲಮ್ಮ, ಮಾರ್ಕೆಟಲ್ಲಿ ಇಷ್ಟು ಶುಂಠಿಗೆ 20 ರೂಪಾಯಿ ಹೇಳ್ತಾರೆ, ಪಾಪ 10 ರೂಪಾಯಿಗೆ ಇಷ್ಟು ಕೊಟ್ಟಿದ್ದಾರೆ, ಕೊಡ್ಬೋದು ಹೇಳು ಆರಾಮಾಗಿ ಅಂತ ಅಂದರು. ಅದೇ ನನಗೆ ಇವಾಗ ಏನಾದರೂ ತಗೊಂಡಾಗ ತಗೊಂಡ್ಬಿಡ್ತೀನಿ. ಆಮೇಲೆ ಅದಕ್ಕೆ ಏನಾದರೂ ನನಗೆ ಒಂದು ಸ್ವಲ್ಪ ರೇಟು ಎಲ್ಲ ಅಷ್ಟು ಗೊತ್ತಾಗಲ್ಲ, ಅಂದರೆ ತರಕಾರಿಯಲ್ಲಿ ಗೊತ್ತಾಗಲ್ಲ, ಚೌಕಾಸಿ ಮಾಡೋದು ಅದೆಲ್ಲ. ಸೊ ಅದಕ್ಕೆ 1/4 ಕೆ ಜಿ ಬೀನ್ಸ್ ಎಲ್ಲ ತಗೊಂಡೆ. ಕ್ಯಾರೆಟು ಎಲ್ಲ ದೊಡ್ಡದಿತ್ತು, ಸೊ ಚಿಕ್ಕದು ಆರಿಸಿ ತಗೊಂಡೆ. ಮತ್ತು ಬೀನ್ಸು ಸೈಡ್ಸಲ್ಲೆಲ್ಲ ಸ್ವಲ್ಪ ಕೊಳ್ತೋಗಿರೋ ಥರ ಆಗಿತ್ತು. ಅದಕ್ಕೆ ಒಂದೊಂದೇ ಕ್ಲೀನಾಗಿ ನೋಡಿಬಿಟ್ಟು ಉಳ್ಕ ಆಗಿದೆಯಾ ಇಲ್ವಾ ಅಂತ. ಉಳ್ಕ ಆಗಿಲ್ಲದನ್ನು ಹಾಗೆ ಇಡ್ತಿದ್ದೀನಿ. ಮತ್ತು ಉಳ್ಕಾಗಿರೋದನ್ನೆಲ್ಲ ತೆಗ್ದುಬಿಟ್ಟು ಕ್ಲೀನಾಗಿರೋದನ್ನಷ್ಟೇ, ಚೆನ್ನಾಗಿರೋದನ್ನಷ್ಟೇ ಬಾಕ್ಸಲ್ಲಿ ಹಾಕಿ ಇಡ್ತಾಯಿದ್ದೀನಿ. ಈ ಬಾಕ್ಸಿಗೆ ಟಿಶ್ಯೂ ಪೇಪರು ಅದೆಲ್ಲ ನಾನು ಹಾಕಲ್ಲ, ಯಾಕಂದರೆ ಕೆಳಗಡೆ ಎಕ್ಸ್ಟ್ರಾ ಲೇಯರಿಂದದು ಕೊಟ್ಟಿದ್ದಾರೆ. ಸೊ ಏನೇ ನೀರು ಮಾಯ್ಶ್ಚರೈಸರ್ದು ಕೆಳಗಡೆ ನೀರೆಲ್ಲ ಹೋಗುತ್ತೆ. ಮತ್ತು ಇದು ಏರ್ ಟೈಟ್ ಕಂಟೈನರ್ಸ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸೆಟ್ ಆಫ್ 5 ಬಂದಿದೆ ಇದು. ತೊಗೊಂಡು ತುಂಬ ದಿನ ಆಯಿತು, ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಮತ್ತು ನಾನು ಜಾಸ್ತಿ ತರಕಾರಿ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ನನಗೆ ಇಷ್ಟ ಆಗೋಲ್ಲ. ಫ್ರೆಶ್ಶಾಗಿ ಇದ್ದರೆ ಮಾಡೋಕ್ಕೂ ನನಗೆ ಇಂಟ್ರೆಸ್ಟ್ ಇರುತ್ತೆ. ತಂದು ವಾರಗಟ್ಟಲೆ ಇಟ್ಕೊಂಡು ಆಮೇಲೆ ಮತ್ತೆ ಅದನ್ನು ಯೂಸ್ ಮಾಡಿ ಮತ್ತೆ ಅಡುಗೆ ಮಾಡಬೇಕಪ್ಪ ಅಂದರೆ ನನಗೆ ಒಂಥರ ಥೂ, ಇದು ಒಂದು 15 ದಿನ ಆಯಿತು, ಒಂದು ವಾರ ಆಯಿತು ತಂದು ಹೆಂಗಪ್ಪ ಇದ್ರಲ್ಲಿ ಮಾಡಲಿ ಅಂತ ನಾನು ನೆಗ್ಲೆಕ್ಟ್ ಮಾಡಿನೇ ಅದು ತಂದು ಒಂದು 15-20 ದಿನ ಆಗಿಬಿಟ್ಟಿರುತ್ತೆ. ಆಮೇಲೆ ಸುಮ್ಮನೆ ಬಿಸಾಕೋದು ಹಂಗೆಲ್ಲ ಆಗುತ್ತೆ. ಸೊ ಇವಾಗಿನ ರೇಟಿಗೆ ಏನು ವೇಸ್ಟ್ ಮಾಡೋಂಗಿಲ್ಲ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಬೀನ್ಸೂ ಅದೇ ಥರ ಆಗಿಬಿಟ್ಟಿತ್ತು. ಎಲ್ಲ ತುದಿಯೆಲ್ಲ ಸ್ವಲ್ಪ ಬ್ಲ್ಯಾಕ್ ಥರ, ರೆಡ್ ಥರ ಎಲ್ಲ ಆಗಿಬಿಟ್ಟಿತ್ತು. ಅದಕ್ಕೆ ಎಲ್ಲ ತೆಗಿತಾ ಇದ್ದೀನಿ. ಮತ್ತು ನಾನು ಬೀನ್ಸು ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ ನಾಳೆ ತಗೊಂಡೆ ಬೀನ್ಸು. ಒಟ್ಟಿಗೆ ನಾಳೆ ಬೀನ್ಸ್ ಖಾಲಿ ಮಾಡ್ತೀನಿ. ಅದ್ರ ಜೊತೆ ಒಂದೊಂದು ಕ್ಯಾರೆಟು, ಒಂದು ಆಲೂಗಡ್ಡೆ ಹಾಕಿದರೆ ಇದು ಚೆನ್ನಾಗಿರುತ್ತೆ ಇನ್ನು. ಸೊ ಈ ಪ್ಲ್ಯಾನಿನ ಮೇಲೆ ಇವತ್ತು ತಗೊಂಡೆ. ಮತ್ತು ನೈಟಿಗೆ ಸಾಂಬಾರು ಏನು ಮಾಡ್ಬೇಕಂತ ಇನ್ನೂ ಅಷ್ಟು ಐಡಿಯಾ ಇಲ್ಲ. ಸೊ ನನಗೆ ಅಡುಗೆ ಮಾಡೋದು ಮನೆಯಲ್ಲಿ ಬಟ್ಟೆ ಒಗ್ಯೋದಾಗಿರ್ಬೋದು, ಪಾತ್ರೆ ತೊಳೆಯೋದಾಗಿರ್ಬೋದು, ಏನು ಬೇಕಾದ್ರೂ ಕೆಲಸ ಮಾಡ್ತೀನಿ. ಬಟ್ ನನಗೆ ಅಡುಗೆ ಮಾಡೋದು ಅಂದರೆ ಸ್ವಲ್ಪ ಸಖತ್ತು ಬೋರಿಂಗ್ ಕೆಲಸ. ಮತ್ತು ನನಗೆ ಅಷ್ಟು ಅಡುಗೆ ಏನು ಮಾಡಬೇಕು ಅಂತ ಪರ್ಫೆಕ್ಟಾಗಿ ಹೊಳೆಯೋದೇ ಇಲ್ಲ. ಅದರಲ್ಲೂ ಇತ್ತೀಚೆಗೆ ಮೈಂಡಂತೂ ಫುಲ್ ಬ್ಲ್ಯಾಂಕ್ ಆಗಿಬಿಟ್ಟಿದೆ, ಯಾಕಂತ ನಿಜ ಗೊತ್ತಿಲ್ಲ. ಸೊ ಇದು ಎಲ್ಲ ಬೀನ್ಸ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಒಂದೊಂದು ಸಪ್ರೇಟಲ್ಲಿ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಬಿಡ್ತೀನಿ. ಕ್ಯಾರೆಟ್ ಒಂದು 1/4 ಕೆ ಜಿ ತೊಗೊಂಡ್ರೆ ಒಂದು ವಾರ ಪೂರ್ತಿ ಆಗುತ್ತೆ. ಒಂದು ಸತಿ ಸಾರು ಮಾಡಿದಾಗ 1 ಕ್ಯಾರೆಟ್ ಹಾಕ್ತೀನಿ, ಮತ್ತು ಪಲಾವ್ ಮಾಡಿದಾಗ 1 ಕ್ಯಾರೆಟ್ ಹಾಕ್ತೀನಿ. ನಮ್ಮದು ಫ್ರಿಡ್ಜ್ ಔಟ್ಡೋರು ಗ್ಲಾಸ್ ಫಿನಿಷಿಂಗ್ ಇರೋದ್ರಿಂದ ಸ್ವಲ್ಪ ವೆನೆಗರು, ಬಿಸಿನೀರು ಮತ್ತು ಲೆಮನ್ ಜ್ಯೂಸು ಹಾಕ್ಬಿಟ್ಟು ಕ್ಲೀನಾಗಿ ಒರೆಸ್ಬೇಕಾಗುತ್ತೆ. ಸೊ ಸ್ವಲ್ಪ ಮುಟ್ಟಿದ್ರೂ ಸಾಕು, ತುಂಬ ಕಲೆ ಬೀಳುತ್ತೆ. ಒಂದು 15 ದಿನಕ್ಕೆ ಒಂದು ಸತಿ ಆದರೂ ಒರೆಸ್ತಾನೇ ಇರಬೇಕು. ಮತ್ತು ಡೈಲಿ ಒಂದು ಡ್ರೈ ಕ್ಲಾತಲ್ಲೂ ಒರೆಸ್ತಾನೆ ಇರ್ತೀನಿ ನಾನು. ಸೊ ಮತ್ತು ಪಕ್ಕದ ಮನೆ ಆಂಟಿ ಒಂದು ಸ್ಯಾರಿ ತೊಗೊಂಡಿದ್ರು ಪಿಂಕ್ ಕಲರ್ದು. ನಂಗೆ ಅದೇ ಪೀಸ್ ಬೇಕು ಅಂತ ಕೇಳಿದೆ, ಬಟ್ ಆ ಕಲರ್ ಇಲ್ಲ ಸ್ಟಾಕ್ ಅಂತ ಹೇಳಿದರು. ಆ ಕಲರ್ ಕಾಂಬಿನೇಷನಲ್ಲಿ ಪಿಂಕ್ ವಿತ್ ಆರೆಂಜ್ ಕಲರ್ ಇದೆ ಅಂತ ಹೇಳಿದರು. ಆರ್ಡ್ರ್ ಮಾಡಿದ್ದೆ, ಕೊರಿಯರ್ ಬಂದಿದೆ, ಬರೀ 2 ದಿನಕ್ಕೆ ಬಂತದು. ಏನು ದುಡ್ಡಾ? ಫೋನ್ಪೇ? ಆಯಿತು. ಕ್ಯಾಶ್ ಕೊಟ್ರಾಗಲ್ವಾ? ಕ್ಯಾಶ್ ನಾನೇನು ಇಸ್ಕೊಳಲ್ಲ. ಮತ್ತು ನಾನು ಒಬ್ರಿಗೆ ಹೇಳ್ಬೇಕಾ, ನಿಮ್ಮ ಮನೇಲಿ ಹೆಂಗಿದ್ರು ಮಾಡ್ತಾರ, ನಿನಗೆ ಕೊಡಾಕಿದ್ದಾತು ಅಂದರೆ ಆಂಟಿದು ಮಾಡ್ಬೇಕಂತೇಳಿ ಅಷ್ಟೇ. ಹೌದಾ?
ಹೇಳ್ತೀನಿ ನಾನೇ ತಾಂಡಿದ್ದು ಅಂತ. ಅವರಿಗಾದ್ರೆ ಮತ್ತೆ ಡೈರೆಕ್ಟ್ ಅದು ಕಲರ್ ಅಂತೂ ಸೂಪರ್ ಆಗಿತ್ತು. ಅದಕ್ಕೆ ತಾಂಡಿದ್ದು. ಹಾಂ, ನೋಡಿದ್ದಂಗೆ ಚಾಯ್ಸ್ ಮಾಡಿದ್ಯಾ ನಮಗೆ. ಆಂಟಿ ಅದೇ ಹೇಳ್ತಾ ಇದ್ರು, ನೋಡಿದ ತಕ್ಷಣ ಚಾಯ್ಸ್ ಮಾಡಿಬಿಟ್ಟೆ ಅಲ್ಲ ಅಂತ. ನಾನು ಪಿಂಕ್ ಕಲರ್ ಒಪ್ಪಿದ್ದೆ, ಆಮೇಲೆ ಅವರು ವಾಟ್ಸಪ್ ಮಾಡಿದರು. ಆಂಟಿಗೆ ಹೇಳ್ದೆ, ಆಂಟಿ ನಂಗೆ ಪಿಂಕ್ ಕಲರೇ ಬೇಕು ಹೇಳ್ರಿ ಆಂಟಿ ಅಂತ. ಅದಕ್ಕೆ ಅವರು ಫೋನ್ ಮಾಡಿದರು, ಸ್ಟಾಕ್ ಇಲ್ಲ, ಈ ಕಲರ್ ಇದೆ ಅಂತ ವಾಟ್ಸಪ್ ಮಾಡಿದರು. ಅದು ಒಂದು 5-6 ಸ್ಯಾರಿ ಕಾಂಬಿನೇಷನಲ್ಲಿ ಕಳಿಸಿದ್ರು. ನಂಗೆ ಆರೆಂಜ್ ವಿತ್ ಪಿಂಕು ನೋಡಿದ ತಕ್ಷಣ ಇಷ್ಟ ಆಯ್ತು. ಆಂಟಿ ಇದು ಹೇಳ್ರಿ ಆಂಟಿ ತರ್ಸೋಕ್ಕೆ ಅಂತ ಹೇಳಿ ತರಿಸ್ಕೊಂಡೆ. ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ ಸೂಪರಾಗಿದೆ. ಪೇಪರ್ ಸೀರೆ ಥರ ಫುಲ್ಲು ಒಂಥರ ಲೈಟ್ ವೇಟ್ ಸ್ಯಾರಿ, ತುಂಬ ಚೆನ್ನಾಗಿದೆ. ಸೊ ತಲೆ ಸ್ನಾನ ಮಾಡಿದಾಗ ಕಿವಿಯೊಳಗೆ ನೀರು ಹೋಗ್ಬಿಡ್ತು, ಅದಕ್ಕೋಸ್ಕರ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ಸದ್ಯಕ್ಕೆ. ಯಾಕೋ ಗೊತ್ತಿಲ್ಲ, ಹೋದ ಗುರುವಾರ ಸಂಜೆ 6 ಗಂಟೆಗೆ ತಲೆ ಸ್ನಾನ ಮಾಡಿ ನೆಲ ಒರೆಸಿ ಎಲ್ಲ ಮಾಡಿ ಮುಗಿಸೋಷ್ಟೊತ್ತಿಗೆ 6 ಗಂಟೆ ಆಗೋಯ್ತು. ಆವಾಗ ನಾನು ಏರ್ ವಾಶ್ ಮಾಡ್ಕೊಂಡೆ. ಅವತ್ತಿಂದ ಇವತ್ತಿನವರೆಗೂ ನಂಗೆ ನೆಗಡಿ ತಲೆನೋವು ಬಿಟ್ಟೇ ಇಲ್ಲ. ಅದಕ್ಕೆ ಇವತ್ತು ಬೇರೆ ಮತ್ತೆ ಕಿವಿಯೊಳಗೆ ನೀರು ಬೇರೆ ಹೋಗ್ಬಿಡ್ತು, ಒಂಥರ ಕಿವಿ ದಬಕ್ಕಣಂಗಾಗಿ ತಲೆ ಎಲ್ಲ ಭಾರ ಅನಿಸ್ತಿತ್ತು. ಅದಕ್ಕೆ ಒಂದು ದೊಡ್ಡ ಲೋಟದಲ್ಲಿ ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿತಿದ್ದೀನಿ. ನನಗೆ ಟೀಗಿಂತ ಕಾಫಿನೇ ಇಷ್ಟ, ಅದರಲ್ಲೂ ಈ ವಿಂಟರಿಗೆ. ಸೊ ನಂತರ ಯಾರು ಕಾಫಿನ ಲೈಕ್ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ, ನನಗೂ ಗೊತ್ತಾಗುತ್ತೆ. ಇನ್ನೇನೆಲ್ಲ ಕೆಲಸ ಆಗಿತ್ತು, ಪಾತ್ರೆ ಎಲ್ಲ ತೊಳೆದಿದ್ದೆ, ಮತ್ತು ಬಟ್ಟೆ ಎಲ್ಲ ನೋಡಿದ್ರಲ್ಲ ನೀವು ಆವಾಗಲೇ. ಚೇರ್ ತುಂಬ ಇಷ್ಟ ಎತ್ತರ ಬರೀ ವಾಶ್ ಮಾಡಿ ಇಟ್ಟಿದ್ದೆ, ಎಲ್ಲ ಮಡಚಿಟ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ಕಾಫಿ ಕುಡಿತಾ ಯಾವುದಾದ್ರೂ ಮೂವಿ ನೋಡೋಣ ಅಂತ ಟಿ ವಿ ಹಾಕಿದೆ. ಆದರೆ ಹೊಸ ಸೀರೆ ಬಂದಿತ್ತಲ್ಲ, ಸೊ ಅದು ಫುಲ್ಲು ಓಪನ್ ಮಾಡಿ ಒಂದು ಸತಿ ಉಟ್ಕೊಂಡು ನೋಡೋ ತನಕ ನಂಗೆ ಸಮಾಧಾನ ಇರಲಿಲ್ಲ. ಯಾವುದೇ ಬಟ್ಟೆ ಆದರೂ ಅಷ್ಟೇ, ಅದು ಸ್ಟಿಚ್ ಮಾಡಿಸ್ಲಿ ಬಿಡಲಿ, ಫಸ್ಟ್ ನಂಗೆ ತಂದಿದ್ದ ತಕ್ಷಣ ಹಾಕ್ಕೊಂಡು ನೋಡ್ಬೇಕು ಹೆಂಗೆ ಕಾಣಿಸುತ್ತೆ ಏನು ಅಂತ. ನಂಗೆ ಸ್ಯಾಟಿಸ್ಫೈ ಆದರೆ ಫುಲ್ ಖುಷಿ ಇರುತ್ತೆ, ಇಲ್ಲ ಅಂದರೆ ಅದು ಯಾಕಾದರೂ ತಗೊಂಡು ಅಂತ ಫುಲ್ಲು ಒಂಥರ ಅದೇ ಕೊರಗಲ್ಲೇ ಇರ್ತೀನಿ. ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿಬಿಟ್ನಲ್ಲ ಅಂತ. ಅದಕ್ಕೆ ಅದಿನ್ನೂ ಆಂಟಿ ಅಷ್ಟು ಫುಲ್ಲು ಓಪನ್ ಮಾಡಿ ನೋಡಲಿಲ್ಲ ಸೀರೆ. ಅಂದರೆ ಅವ್ರದ್ದು ಇದೇ ಥರ ಸೇಮ್ ಸೀರೆ, ಕಲರ್ ಚೇಂಜ್ ಅಷ್ಟೇ ಅಲ್ವಾ. ಸೊ ಅದಕ್ಕೆ ನನಗಂತೂ ತುಂಬ ಇಷ್ಟ ಆಯಿತು. ಫೋಟೋದಲ್ಲಿ ನೋಡಿದಾಗ, ಬಂದಾಗಲೂ ಅಷ್ಟೇ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಅದಕ್ಕೆ ಅದು ಫುಲ್ ಓಪನ್ ಮಾಡೋ ತನಕ ನಂಗೆ ಸಮಾಧಾನ ಇರಲಿಲ್ಲ, ಮತ್ತು ಯಾವುದೇ ಮೂವಿ ನೋಡೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ ನನಗೆ. ಅದಕ್ಕೆ ಕಾಫಿ ಕುಡಿದ್ಬಿಟ್ಟು ಫಸ್ಟು ಸೀರೆ ನೋಡೋಣ ಅಂತೇಳಿ ನೋಡ್ತಾ ಇದ್ದೀನಿ. ಯಾರ ಹತ್ರ ಎಲ್ಲ ಸೇಮ್ ಪ್ಯಾಟ್ರನಿನ ಸೀರೆ ಇದೆ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ, ನನಗೂ ಗೊತ್ತಾಗುತ್ತೆ. ಮತ್ತು ಇದು ತುಂಬ ಟ್ರೆಂಡಿಂಗಲ್ಲಿತ್ತು ಕಲರು. ನಾನು ಝೀಯಲ್ಲಿ ನೋಡಿದ್ದೆ ಒಂದು ಸತಿ ಈ ಥರ ತೊಗೋಬೇಕು ಈ ಕಾಂಬಿನೇಷನಲ್ಲಿ ಅಂತ. ಸೊ ಇವಾಗ ಸ್ಯಾರಿ ಮತ್ತು ಬ್ಲೌಸು, ಅದು ಬ್ಲೌಸು ಮತ್ತು ಅವರೇ ಸ್ಟಿಚ್ ಮಾಡಿ ಕಳಿಸಿದ್ರು, ಅದರಲ್ಲಿ ಅಟ್ಯಾಚ್ಡು. ರನ್ನಿಂಗ್ ಏನೂ ಬಂದಿಲ್ಲ ಅದಕ್ಕೆ. ಈ ಬ್ಲೌಸ್ ಮೆಟೀರಿಯಲ್ ನಂಗೆ ತುಂಬ ಇಷ್ಟ ಆಯಿತು. ಫುಲ್ಲು ಸಾಫ್ಟ್ ಮೆಟೀರಿಯಲ್, ಸ್ಯಾರಿಗಿಂತ ಇದೇ ನನಗೆ ಫುಲ್ಲು ಸ್ಮೂತ್ ಅಂತ ಅನಿಸ್ತಿತ್ತು. ಮತ್ತು ಇದು ನಾವು ಯಾವುದಕ್ಕೆ ಬೇಕಾದರೂ ಕೂಡ ಮಿಸ್ ಮ್ಯಾಚ್ ಮಾಡ್ಕೋಬೋದು. ಗ್ರೀನ್ ಸ್ಯಾರಿ ಮತ್ತು ಎಲ್ಲೋ, ಮತ್ತು ಇನ್ಯಾವುದು ಫುಲ್ಲು ಡಾರ್ಕ್ ಬ್ಲೂ, ಮತ್ತು ಇದು ರಾಯಲ್ ಬ್ಲೂ ಇದೆಯಲ್ಲ, ಅದಕ್ಕೆ ಎಲ್ಲದಕ್ಕೂ ಪ್ಲೇನ್ ಸ್ಯಾರೀಸ್ ಏನು ಇವಾಗ ಟ್ರೆಂಡಿಂಗಲ್ಲಿ ಇದೆಯಲ್ಲ, ಅದು ಎಲ್ಲದಕ್ಕೂ ಕೂಡ ಇದು ಮಿಸ್ ಮ್ಯಾಚ್ ಮಾಡಿ ಈ ಬ್ಲೌಸ್ ಯೂಸ್ ಮಾಡ್ಕೋಬೋದು. ಸೊ ಫೈನಲಿ ಸ್ಯಾರಿ ಹಿಂಗಿದೆ. ಲಾಸ್ಟಲ್ಲಿ ಅಂದರೆ ಕೆಳಗಡೆ ಅಂಚು ತುಂಬ ದೊಡ್ಡದಿದೆ ಬಾರ್ಡ್ರು, ಮತ್ತು ಮೇಲೆ ಸ್ವಲ್ಪ ಚಿಕ್ಕದಿದೆ ಮೀಡಿಯಮಲ್ಲಿ. ಇದು ಮೇಲ್ಗಡೆ ಬಾರ್ಡ್ರು. ನನಗೆ ಈ ಬಾರ್ಡ್ರು ತುಂಬ ಅಟ್ರಾಕ್ಟಿವ್ ಅಂತ ಅನಿಸ್ತು. ಮತ್ತು ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬ ಇಷ್ಟ ಆಯಿತು ನನಗೆ ತುಂಬ ಒಪ್ತು ಅಂತ ಅನಿಸ್ತು ನನಗೆ ಕರೆಕ್ಟಾಗಿ ಸೂಟ್ ಆಯಿತು. ಸೊ ಹತ್ರದಿಂದ ತೋರಿಸ್ತಾ ಇದ್ದೀನಿ. ಬಾರ್ಡ್ರ್ ಶೇಪು ಮಾವಿನಕಾಯಿ ಡಿಸೈನ್ ಆ ಥರ ಎಲ್ಲ ಏನೂ ಇಲ್ಲ, ಇದು ನ್ಯೂ ಡಿಸೈನು. ಎಲ್ಲ ಸರ್ಕಲ್ ಮತ್ತು ಫ್ಲವರ್ಸ್ ಇತ್ತು. ಮತ್ತು ಇದು ಪಲ್ಲು ಬಂದುಬಿಟ್ಟು ಫುಲ್ ಪಿಂಕಲ್ಲಿ ಜರಿ ಥರ ಇತ್ತು. ನನಗೆ ತುಂಬ ಇಷ್ಟ ಆಯಿತು. ಮತ್ತು ಈ ಥರ ನೆರಿಗೆ ಎಲ್ಲ ಕೂರುತ್ತಾ ಏನು ಕತೆ ಈ ಥರ ಅಂತೆಲ್ಲ ಟೆಸ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ನನಗೆ ಸ್ಯಾರಿ ಉಡೋಕ್ಕೆ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ. ಎಲ್ಲಾದರೂ ಅರ್ಜೆಂಟಿಗೆ ಹೋಗ್ಬೇಕಾದ್ರೆ ಉಟ್ಕೋಬೇಕಾದ್ರೆ ಈ ಥರ ದಪ್ಪ ಸೀರೆ ತೊಗೊಂಡ್ಬಿಟ್ರೆ ಉಟ್ಕೊಳ್ಳೋಕೆ ತುಂಬ ಕಷ್ಟ ಆಗುತ್ತೆ. ಯಾರಾದರೂ ಒಬ್ಬರು ಬೇಕೇ ಬೇಕು ಸೀರೆ ಉಡ್ಸೋಕ್ಕೆ. ಅದಕ್ಕೆ ಈ ಥರ ಆದಷ್ಟು ಲೈಟ್ ವೇಟ್ ಸ್ಯಾರೀಸ್ನೇ ನಾನು ಇಷ್ಟಪಡ್ತೀನಿ. ಮತ್ತು ಗ್ರ್ಯಾಂಡ್ ಸ್ಯಾರೀಸ್ ಎಲ್ಲ ಇಷ್ಟ ಆಗೋಲ್ಲ. ರೇಷ್ಮೆ ಸೀರೆಸ್ ಎಲ್ಲ ತಗೊಂಡ್ರೆ ಸುಮ್ಮನೆ ದುಡ್ಡು ವೇಸ್ಟು. ಯಾವಾಗೋ ಒಂದು ಸತಿ ಉಡ್ತೀವಿ, ಮತ್ತು ಅದು ಸಿಂಪಲ್ ಫಂಕ್ಷನ್ಸಿಗೆಲ್ಲ ಹಾಕೋಳಕ್ಕೆ ಬರೋದಿಲ್ಲ, ಏನಿಲ್ಲ. ಮತ್ತು ತುಂಬ ಕಾನ್ಷಿಯಸ್ ಆಗಿರ್ತೀವಿ ಆ ಥರ ಎಲ್ಲ ಸ್ಯಾರೀಸ್, ಭಾಳ ಕಾಸ್ಟ್ಲಿ ಸ್ಯಾರೀಸು ಡ್ರೆಸ್ಸಸ್ ಎಲ್ಲ ಹಾಕ್ಕೊಂಡಾಗ. ಈ ಥರ ಸಿಂಪಲ್ಲಾಗಿ ನನಗೆ ತುಂಬ ಇಷ್ಟ ಆಗುತ್ತೆ.
ನೋಡ್ತಾ ಇದ್ದೀನಿ. ನನ್ನ ಟೀ ಶರ್ಟು ಕೂಡ ಅದಕ್ಕೆ ಮ್ಯಾಚ್ ಆಗ್ತಾಯಿದೆ. ಅದಕ್ಕೆ ಹೆಂಗೆ ಕಾಣುತ್ತೆ ಏನು ಕತೆ ಅಂತೆಲ್ಲ ನೋಡ್ತಾ ಇದ್ದೀನಿ. ನನಗೆ ಪಲ್ಲು ಪಿಂಕು ಅದೆಲ್ಲ ತುಂಬ ಇಷ್ಟ ಆಯಿತು. ಮತ್ತು ನೆರಿಗೆನೂ ಅಷ್ಟೇ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಈ ಸೀರೆ ಉಟ್ಕೊಳ್ಳೋಕ್ಕೆ ಯಾರೂ ಸಪೋರ್ಟ್ ಬೇಕೇ ಆಗಿಲ್ಲ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಅದೇ ಹೇಳಿದ್ನಲ್ಲ, ಬಾರ್ಡ್ರನ್ನ ಪದೇ ಪದೇ ನೋಡ್ತಾ ಇದ್ದೀನಿ, ಯಾಕಂದರೆ ನನಗೆ ಬಾರ್ಡ್ರು ತುಂಬ ಇಷ್ಟ ಆಯಿತು. ಸೊ ದೂರದಿಂದ ನಿಮಗೂ ಒಂದು ಸತಿ ತೋರಿಸ್ತಾ ಇದ್ದೀನಿ. ಎಷ್ಟು ತೆಳ್ಳಗಿದೆ ಸೀರೆ ಅಂದರೆ, ಒಂಥರ ಪೇಪರ್ ಸೀರೆ ಎಲ್ಲ ಮುಂಚೆ ಬರ್ತಿದ್ವಲ್ಲ, ಸೊ ಆ ಥರ ಇದೆ. ಮತ್ತು ಸ್ಯಾರಿ ತುಂಬ ಈ ಥರ ಒಂದು ಕಾಯಿನ್ ಶೇಪಲ್ಲಿ ಫ್ಲವರ್ಸ್ ಕೊಟ್ಟಿದ್ದಾರೆ. ತುಂಬ ರಿಚ್ ಲುಕ್ ಕೊಡುತ್ತೆ. ಇದು ಕೆಳಗಡೆ ಬಾರ್ಡ್ರು ತುಂಬ ಅಗಲ ಇದೆ. ಒಂದು ಸತಿ ನಾನು ಝೀ ಕನ್ನಡದಲ್ಲಿ ಒಂದು ಯಾವುದೋ ಪ್ರೋಗ್ರಾಮಲ್ಲಿ ಒಬ್ಬರು ಲೆಹೆಂಗಾ ಹಾಕಿದ್ರು ಇದೇ ಕಾಂಬಿನೇಷನಲ್ಲಿ. ಆವತ್ತಿಂದ ಈ ಕಾಂಬಿನೇಷನಲ್ಲಿ ಯಾವುದಾದ್ರು ಡ್ರೆಸ್ ಆಗಲಿ, ಲೆಹೆಂಗಾ ಆಗಲಿ, ಸ್ಯಾರಿ ಆಗಲಿ ತೊಗೋಬೇಕಂತ ತುಂಬ ನೋಡ್ತಿದ್ದೆ. ಕರೆಕ್ಟಾಗಿ ಸಿಕ್ತು ನಂಗೆ. ಅದಕ್ಕೆ ಏನು ಯೋಚನೆ ಮಾಡ್ದಂಗೆ ತಗೊಂಡ್ಬಿಟ್ಟೆ. ವರ್ತ್ ಅನಿಸ್ತು ನನಗೆ ಇದು. ಮತ್ತು ಈ ಕಲರ್ ನನ್ನ ಹತ್ರ ಎಲ್ಲೂ ಇಲ್ಲ, ಸೊ ಅದಕ್ಕೆ ತಗೊಂಡೆ. ಮಡ್ಚಕ್ಕೂ ಆಗಿರ್ಬೋದು, ಮತ್ತು ವಾಶ್ ಮಾಡೋಕ್ಕೆ ಅಷ್ಟು ಇದಿಲ್ಲ ಅನಿಸುತ್ತೆ. ಯಾಕಂದರೆ ಇದು ಮೆಟೀರಿಯಲ್ ಬಂದುಬಿಟ್ಟು ಒಂಥರ ಪೇಪರ್ ಟಿಶ್ಯೂ ಕ್ಲಾತು. ಒಂದು ಥ್ರೆಡ್ ಹೋಯ್ತು ಅಂದರೆ ಎಲ್ಲ ಹೋಗ್ಬಿಡುತ್ತೆ. ಅದಕ್ಕೆ ತುಂಬ ಡೆಲಿಕೇಟ್ ಅಂತ ಅನಿಸ್ತು ನನಗೆ. ಫಸ್ಟು ಜಿಗ್ಜಾಗು ಮತ್ತು ಎಲ್ಲ ಮಾಡಿಸ್ಬೇಕು ಅನಿಸ್ತು. ಯಾಕಂದರೆ ಸೈಡಲ್ಲಿ ಅವರು ಸ್ಟಿಚ್ಚೆಲ್ಲ ಮಾಡಿಲ್ಲ, ಸೊ ಥ್ರೆಡ್ಡೆಲ್ಲ ಓಪನ್ ಇತ್ತು. ಅದಕ್ಕೆ ಇವತ್ತಲ್ಲ ನಾಳೆ ಯಾವಾಗಾದರೂ ಹೋಗ್ಬಿಟ್ಟು ಇಲ್ಲೇ ಟೈಲರ್ ಶಾಪಲ್ಲಿ ಸ್ಟಿಚ್ ಮಾಡಿಸ್ಕೊಂಡು ಬರಬೇಕು. ನನಗೆ ಬಾರ್ಡ್ರು ತುಂಬ ಇಷ್ಟ ಆಯಿತು. ನಂಗೆ ಈ ಥರ ಕಾಣಿಸ್ತಾ ಇದೆ, ಚೆನ್ನಾಗಿದೆ. ಸಿಂಪಲ್ ಫಂಕ್ಷನ್ಸಿಗೆಲ್ಲ ಆರಾಮಾಗಿ ವೇರ್ ಮಾಡ್ಬೋದು. ನನಗೇನೋ ಇಷ್ಟ ಆಯಿತು. ನಿಮಗೆಲ್ಲ ಇಷ್ಟ ಆಗಿದೆಯಾ ಹೇಗೆ ಅಂತ ಹೇಳಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನಗೆ ಸ್ಯಾರಿಗಿಂತ ಬ್ಲೌಸ್ ಪೀಸ್ ತುಂಬ ಇಷ್ಟ ಆಯಿತು. ಯಾಕಂದರೆ ಮಲ್ಟಿಪರ್ಪಸ್ ನಾವು ಯೂಸ್ ಮಾಡ್ಬೋದು. ಎಲ್ಲ ಸ್ಯಾರೀಸ್ಗೂ ಕಾಂಬಿನೇಷನಾಗಿ ಆರಾಮಾಗಿ ಯೂಸ್ ಮಾಡ್ಬೋದು ಅಂತ ಇಷ್ಟ ಆಯಿತು ನನಗೆ. ಇದು ಸ್ವಲ್ಪ ಡಿಸೈನ್ ಎಲ್ಲ ಇಟ್ಟು ಸ್ವಲ್ಪ ಗ್ರ್ಯಾಂಡಾಗಿ ಹೊಲಿಸಿದ್ರೆ ನಾವು ಆಲ್ಮೋಸ್ಟ್ ಎಲ್ಲ ಸ್ಯಾರೀಸ್ಗೂ ಆರಾಮ್ಸೆ ಹಾಕ್ಕೋಬೋದು. ನನಗೆ ಸ್ಯಾರಿ ಮೆಟೀರಿಯಲ್ಗಿಂತ ಬ್ಲೌಸ್ ಮೆಟೀರಿಯಲ್ ತುಂಬ ಇಷ್ಟ ಆಯಿತು. ನೋಡೋಕ್ಕೆ ಇದು ಸೇಮ್ ಎಂಬ್ರಾಯ್ಡ್ ಥರ ಕಾಣುತ್ತೆ, ಬಟ್ ಎಂಬ್ರಾಯ್ಡ್ ಅಲ್ಲ, ಇದು ಪ್ರಿಂಟೆಡ್ಡು. ಮತ್ತು ಮಧ್ಯದಲ್ಲಿ ಸ್ವಲ್ಪ ಚಮ್ಕಿ ಟೈಪ್ ಕೊಟ್ಟಿದ್ದಾರೆ. ಅದು ಕೂಡ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನಾನು ಅದೇ ಟ್ರಯಲ್ ನೋಡ್ತಾ ಇದ್ದೆ, ಮೆಗಾ ಸ್ಲೀವ್ಸ್ ಹೊಲಿಸ್ಲೋ ಅಥವಾ ಫುಲ್ ಸ್ಲೀವ್ಸ್ ಸ್ಟಿಚ್ ಮಾಡಿಸ್ಲೋ ಹೆಂಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಬೋಟ್ ನೆಕ್ ಇಟ್ಬಿಟ್ಟು ಸ್ಲೀವ್ಸ್ ಇನ್ನೂ ಡಿಸೈಡ್ ಮಾಡಿಲ್ಲ. ನೆಕ್ಕು ಬೋಟ್ ನೆಕ್ ಇಡ್ಸೋಣ ಇಲ್ಲ ವಿ ನೆಕ್ ಇಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಿಮ್ಗೆ ಯಾವತ್ತಾದರೂ ಈ ಥರ ಫ್ಯಾನ್ಸಿ ಬ್ಲೌಸು ಏನಾದರೂ ಐಡಿಯಾ ಇತ್ತಂದರೆ ಕಮೆಂಟ್ ಮಾಡಿ ಹೇಳಿ ನನಗೆ. ನಾನು ಸರ್ಚ್ ಮಾಡಿ, ಯಾಕಂದರೆ ತುಂಬ ಇಷ್ಟಪಟ್ಟು ತಗೊಂಡಿರೋ ಸ್ಯಾರಿ ಆಗಿರೋದ್ರಿಂದ ಸ್ವಲ್ಪ ಇನ್ವೆಸ್ಟ್ ಮಾಡಿ ಆ ಬ್ಲೌಸಿಗೆ ಸ್ವಲ್ಪ ಚೆನ್ನಾಗಿ ಸ್ಟಿಚ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೋನು ಬರೋ ಟೈಮ್ ಆಯಿತು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ವ್ಯಾನ್ ಬಂತು ಇವಾಗ. ಈ ಕಡೆ ರೈಟ್ ಸೈಡಿಗೆ ಹೋಗ್ತಾ ಇದೆಯಲ್ಲ ಅದೇ ವ್ಯಾನು. ಸೊ ಆ ಕಡೆ ಎಲ್ಲ ಬಿಟ್ಟು ಬರ್ತಾರೆ ಇಲ್ಲಿಗೆ. 4:45 ಆಗುತ್ತೆ. ಬೆಳಗ್ಗೆ 9 ಗಂಟೆಗೆ ಹೋಗಿ 4:45ಗೆ ಬರ್ತಾನೆ. ಅವನ ಹೆಸರೇನೆ ಹೊಸಬಣ್ಣ. ನಿಂದಲ್ಲ ಇದು? ನಂದು ಬ್ಲೂ ಕಲರ್ದಲ್ಲಿ. ಬ್ಲೂ ಕಲರ್ದ ಅದು ಯಾರೋ ಇಸ್ಕೊಂಡ್ರು. ನಿಹಾಲ್ಟಿ ಇಸ್ಕೊಂಡ. ಯಾರು? ನಿಹಾಲ್ಟಿ. ನಮಗೆ ಗೊತ್ತಿರಲಿಲ್ಲ ಅದು ನಿಹಾಲ್ಟಿದಂತ. ನಿಹಾಲ್ಟಿ ನಿಂದ ತಗ ಅಂತ ಕೊಟ್ಟೆ. ಹೂ ಅಂದ. ನಂದೆ ಇದು ಅಂದ. ನಾನು ಚೋಳ್ ಬಂದ್ಬಿಡ್ತೀನಿ ಮೇಲಕ್ಕೆ ಹೋಗಿ. ಸಾಕ್ಸ್ ಬಿಚ್ಚೋಗ್ಬಿಡ್ತೀನಿ.
ಬೆಳಗ್ಗೆಯಿಂದ ಕರೆಂಟ್ ಯಾಕೋ ಶಿಫ್ಟ್ ಆಗ್ತಿತ್ತು, ಹಂಗಾಗಿ ಮನೆಯಲ್ಲಿ ನೀರೇ ಬರ್ತಿರಲಿಲ್ಲ. ಅದು ಮರ್ತೇ ಬಿಟ್ಟಿದ್ದೀನಿ ನಾನು. ಅವ್ನು ಬಂದು ಮೇಲಕ್ಕೆ ಹೋಗಿ ಸುಸು ಮಾಡಿ ಬಂದ. ಮತ್ತು ಇವತ್ತು ನಾನು 5ನೇ ಬೆಂಚಲ್ಲಿ ಕುಂತಿದ್ದೆ. ಊಟ ಮಾಡ್ದ. ಪೂಕಾವಲಯ ಪುನಕಾವಲಯ ಯಾ 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 ಹಂಗಿತ್ತು ಆಡು ನೀನ ಮುದ್ದು ಸಾಡು ಮೊಸರು ತಿಂದ ಹೆಂಗೆ ಹೆಚ್ಚಿರ ಚೆನ್ನಾಗೈತೆ. ಆಮೇಲೆ ಎಲ್ಲ ತೋರಿಸ್ತಾ ವಿಡಿಯೋಗೆ. ಈಗ ನನಗೆ ಫುಲ್ ಸುಮ್ಮನೆ ಓಪನ್ ಮಾಡಿ ತೋರಿಸಿದ್ದೆ ಅಷ್ಟೇ. ನಾನು ಉಟ್ಕೊಂಡಿಲ್ಲಮ್ಮ, ಬಿಚ್ಚೇ ಇಲ್ಲ ಇದನ್ನ. ಹೆಂಗೈತೆ ವಿಡಿಯೋಕ್ಕೆ ತೋರಿಸಿಲ್ಲಪ್ಪ ನಾನು. ವಿಡಿಯೋಕ್ಕೆ ಯಾರು ತೋರಿಸಿದ್ದೆ? ಚೆನ್ನಾಯ್ತಾ? ತರಿಸಿದ್ದ ಹೋಗಿ ತಗೊಂಡು ಬಂದಿದ್ದ. ತರಿಸಿದ್ದು ಅಜ್ಜಿಯವ್ರ ರಿಲೇಷನ್ಸ್ ಯಾರು ಮಾಡ್ತಾರಂತೆ. ಸೋನು ಬಂದಿದ ತಕ್ಷಣ ಸೀರೆ ನೋಡ್ದೆ, ಅಲ್ಲೇ ಟೇಬಲ್ ಮೇಲೆ ಇಟ್ಟಿದ್ದೆ. ಆಲೇ ನೀನು ವಿಡಿಯೋ ಮಾಡಿಬಿಟ್ಟಿದ್ಯಾ, ತೋರಿಸ್ಬಿಟ್ಟಿದ್ಯಾ ಅಂತ ಸಿಟ್ಟಾಗ್ತಿದ್ದ. ಅವನು ಬರ್ತಿದ್ದಂತೆ ಅದು ರಿವ್ಯೂ ಮಾಡೋಕ್ಕೆ, ಅಂದರೆ ಸ್ಯಾರಿ ತೋರ್ಸೋಕ್ಕೆ. ಯು ಗೋ ಫಾಸ್ಟ್, ಐ ವಿಲ್ ಕಮ್ ಸ್ಲೋ. ಬರ್ತಿದ್ದಾವ ಇಲ್ಲ ನೋಡು ನೀರು. ಈ ಬಕೆಟ್ನ ಫುಲ್ ಗೊಬ್ಬಿ ನೀರ ಇದಾವೆ. ಇರೋ ನಿಮಿಷ. ಮನೇಲಿ ಕರೆಂಟ್ ಇಲ್ಲದ್ರಿಂದ ಸಿಂಟೆಕ್ಸಲ್ಲಿ ನೀರು ಬರ್ತಿರಲಿಲ್ಲ. ಮೇಲೊಂದು ಎಕ್ಸ್ಟ್ರಾ ಟ್ಯಾಪ್ ಹಾಕ್ಸಿದ್ದಾರೆ, ಅಲ್ಲಿಗೆ ಬಂದಿದ್ದೀವಿ. LKG UKG ಇದ್ದಾಗ ಸೋನು 3:30ಗೆಲ್ಲ ಮನೆಗೆ ಬಂದುಬಿಡ್ತಿದ್ದ. ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ವಾ, ಸ್ವಲ್ಪ ಡ್ಯೂರೇಷನ್ ಜಾಸ್ತಿ ಇದೆ ಸ್ಕೂಲ್ ಅವರ್ಸು. 4:45ಗೆ ಬರ್ತಾನೆ ಸ್ಕೂಲಿಂದ. ಬಂದ ತಕ್ಷಣ ಫ್ರೆಶ್ ಅಪ್ ಮಾಡಿಸೋದು, ಮತ್ತು ಬಿಸಿ ಏನಾದರೂ ಮುದ್ದೆ ಏನಾದರೂ ಮಾಡಿರ್ತೀನಿ ಸಾರಿದ್ರೆ, ಸೊ ಅದು ಬಂದು ತಿಂತಾನೆ. ಅವ್ನು ಮುದ್ದೆ ಬೇಕಂದರೆ ಮುದ್ದೆ, ರಾಗಿ ದೋಸೆ ಇಲ್ಲ ರೈಸ್ ಇಷ್ಟೇ ಕೇಳೋದು. ಸೊ ಏನಾದರೂ ಮಾಡಿಕೊಟ್ರೆ ಬಿಸಿದು ಸ್ವಲ್ಪ ಊಟ ಮಾಡಿ ಒಂದು 7:30 ತನಕ ಈ ಥರ ಮೂವಿ ನೋಡೋದು, ಏನಾದರೂ ಆಟ ಆಡೋದು ಈ ಥರ ಮಾಡ್ತೀವಿ. ಹೊರಗಡೆ ವಾಕಿಂಗ್ ಹೋಗೋದು ಅದೆಲ್ಲೇನು ಅಭ್ಯಾಸ ಇಲ್ಲ. ಮತ್ತು ಸೈಕಲ್ಲು ಕೆಳಗಡೆ ತಗೊಂಡೋಗೋಕ್ಕಾಗಲ್ಲ, ತುಂಬ ಹೆವಿ ಇದೆ. ಹಂಗಾಗಿ TV ನೋಡೋದು, ಆಟ ಆಡೋದಿದೆ ನಮ್ಮ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಇವತ್ತು ಆಲ್ವಿನ್ ಆ್ಯಂಡ್ ಚಿಪ್ಮಂಕ್ಸ್ ಮೂವಿ ಹಾಕಿದ್ರು, ಹಾಲಿವುಡ್ಡು. ಆ ಮೂವಿ ನನಗೆ ನೋಡಿದ್ದು ಸ್ವಲ್ಪ ನೆನಪಿತ್ತು, ನಾನು ಚಿಕ್ಕವಳಿದ್ದಾಗ ನೋಡಿದ್ದು. ಸೊ ಅದಕ್ಕೆ ಈ ಮೂವಿ ಚೆನ್ನಾಗಿದೆ ನೋಡೋಣ ಅಂತ ಆಗಿದೆ. ಅವನು ಹಾಲಿವುಡ್ ಮೂವೀಸ್ ಇತ್ತೀಚೆಗೆ ನನ್ನ ಜೊತೆ ನೋಡೋಕ್ಕೆ ತುಂಬ ಇಷ್ಟಪಡ್ತಾನೆ. ಯಾಕಂದರೆ ಕಮ್ಯುನಿಕೇಷನ್ ಸ್ಕಿಲ್ಲು ಸ್ವಲ್ಪ ಜಾಸ್ತಿ ಆಗುತ್ತೆ, ಮತ್ತು ಇಂಗ್ಲೀಷು ಸ್ವಲ್ಪ ನಾಲೆಡ್ಜ್ ಸ್ವಲ್ಪ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದಿಷ್ಟು ಇವತ್ತಿನ ವ್ಲಾಗು. ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನು ಮುಂದೆ ಡೈಲಿ ವ್ಲಾಗ್ಸ್ ಅಪ್ಡೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಏನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.